शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभांगं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथं गुरुब्रह्मा गुरुविष्णु गुरुदेवो महेश्वर गुरुसाक्षात् परब्रह्म तस्मै श्री गुरवे नमः। गुरुवे सर्वलोकानां विषजे भवरोगिणां निधये सर्वविद्यानां श्री गुरुदक्षिणामूर्तये नमः। या देवी सर्वभूतेषु मातृरूपेण संस्थिता नमस्तस्यै 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 नमो नमः। वारणास्यं भैरवो देवो संसारभयनाशनम् अनेकजन्मकृतं पापं दर्शनेन विनश्यति। श्री पार्वती परमेश्वर स्वामिने नमः। लक्ष्मी वेंकटेश्वर स्वामिने नमः। सरस्वती ब्रह्मस्वामिने नमः। महागणपति सुब्रह्मण्य स्वामिने नमः। समस्त सन्मंगलानि भवन्तु। निर्विघ्नेन श्री महादेवता गुरु प्रसाद सिद्धि द्वारा ಆರಂಭ ಮುಹೂರ್ತೋಸ್ತು ಸುನ್ನಂತೋ. ಇಲ್ಲಿ ಆಗಮಿಸ್ತಕ್ಕಂಥ ಅಷ್ಟು ದೊಡ್ಡವರು, ಹಿರಿಯವರು, ಕಿರಿಯವರು, ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಅಲ್ಪ ಸ್ವಲ್ಪ ಲೋಪದೋಷವಿಲ್ಲದೆ ಕಿಂಚಿತ್ ಸಹಾಯ ಅಳಿಲ್ ಸೇವೆ ರಾಮ ಎತ್ತಾಕ್ತಾ ಇದ್ದಂತೆ ಬಂಡೆಗಳನ್ನು. ಆಗ ಎಲ್ಲಾ ಕಪಿಶ್ರೇಷ್ಠಗಳು ನಮ್ಮ ಕೆಲಸ ನಾವು ಮಾಡ್ತೀವಿ ಅಂದ್ವಂತೆ. ಆ ತರ ಒಂದು ಕೆಲಸಗಳನ್ನ, ಆ ಕಾರ್ಯಗಳನ್ನ ಅವ್ರು ಮಾಡ್ತಾ ಬಂದಾಗ ಆ ಎಲ್ಲರೂ ಯಾರ್ಯಾರು ಅಂತ ನನಗೆ ಗೊತ್ತಿಲ್ಲದೆ ಇದ್ರು ಅಷ್ಟೂ ಜನಕ್ಕೆ ನಮನವನ್ನ ಮಾಡ್ತಾ ಜಗನ್ಮಾತೆ ಸಾಕ್ಷಾತ್ ಅನುಗ್ರಹವನ್ನು ಕೊಡ್ತಾ ಇದ್ದಾಳೆ. ಅಷ್ಟೂ ಜನ ಅವನ್ನ ಅನುಭವಿಸಕ್ಕೆ ಈ ಫಿಲ್ಟರ್ ಅಂತ ಏನ್ ಕಾಫಿ ಫಿಲ್ಟರ್ ಇಟ್ಟಿದ್ದೀರಾ, ಅಕ್ಕಿ ಜಲ್ಡಿ ಆಡಬೇಕಾದ್ರೆ ಜಲ್ಡಿ ಹಿಡಿತಿದ್ದೀರಾ, ಆ ಭೂದೇವಿ ಇವತ್ತಿನ ದಿವಸ ಅಷ್ಟೂ ಜನದ ಒಂದು ಪ್ರಕೃತಿಯ ಲಯವನ್ನ, ಪ್ರಳಯವನ್ನ ಮಾಡ್ತಾಳೆ 2012. ಇದು ಖಚಿತ, ಸತ್ಯ ಸತ್ಯ. ಆದ್ರಿಂದ ನಿಮ್ಮೆಲ್ಲರ ಒಂದು ಅಭಿಮಾನ ಪೂರ್ವಕವಾಗಿ ನಾನು ಬಂದಿರೋದೇನು ಅಂದ್ರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಭಯ ಪಡಿಸೋದಕ್ಕಾಗ್ಲಿ ಅಥವಾ ಯಾವುದೇ ಮನಸ್ಸನ್ನ ನೋಯಿಸಕ್ಕಾಗ್ಲಿ ಅಲ್ಲ. ನಾನು 31 ಜಿಲ್ಲೆಗಳಿಗೆ ಪಾದಾರ್ಪಣೆ ಮಾಡಿಕೊಳ್ಳಿ ಹೋಗ್ತಾ ಇಕ್ಕಂಥ ವಿಚಾರ ಏನು ಅಂದ್ರೆ, ನನಗೆ ಭಗವಂತ ಸಾಕಷ್ಟು ಎಷ್ಟೋ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಕೋಟ್ಯಾಂತರ ಜನದಲ್ಲಿ ನನ್ನನ್ನು ಆರಿಸ್ಕೊಂಡಿದ್ದಾನೆ. ಹಿಮಾಲಯದಲ್ಲಿ 1880 ಜನ ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ. ನಮ್ಮ ಭೂಲೋಕ ಚೆನ್ನಾಗಿರ್ಲಿ, ನಮ್ಮ ಧರ್ಮ ಚೆನ್ನಾಗಿರ್ಲಿ ಅಂತ ಎಲ್ಲಾ ರೀತಿಯಾಗಿ ಮಕ್ಕಾ ಮದೀನಲ್ಲಿ ಎಷ್ಟೋ ಜನ ಮೌಲ್ವಿಗಳು ಬಹಳ ಜನ ಧರ್ಮವನ್ನು ಆಚರಿಸ್ತಾ ಈ ಲೋಕ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಾನ್ ಪೋಪ್ ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಪ್ಯಾಲೆಸ್ಟಿಯನ್ಸು ಅಷ್ಟೂ ಜನ ದೇವಸ್ಥಾನ ಅನುಗ್ರಹದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಪಾರ್ಸಿಗಳು, ಟಾಟಾನೇ ಅದಕ್ಕೆ ಚೇರ್ಮನು, ಪಾರ್ಸಿ ಧರ್ಮಕ್ಕೆ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೀನಿ. ಅಷ್ಟೂ ಜನ ವಿಶೇಷವಾಗಿ ಧರ್ಮ ಜಾಗೃತಿ ಆಗಲಿ ಅಂತ ಲೋಕಕ್ಕೋಸ್ಕರ ಅವರೆಲ್ಲ ಅವರ ಧರ್ಮದ ಮುಖಾಂತರವಾಗಿ ಆ ಅಗ್ನಿ ಜ್ವಾಲೆಯನ್ನು ಸ್ಮರಣೆ ಮಾಡ್ಕೊತಾ ಇದ್ದಾರೆ. ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ಜೈನ ಧರ್ಮದ ಮುನಿಷಿಜಿಯವರು, ಅದರಲ್ಲಿ ಶ್ವೇತಾಂಬರ ದಿಗಂಬರ ಆಗಿರ್ತಕ್ಕಂಥ ಮಹಾವೀರರವರು, ಅವರಿಗೆಲ್ಲರಿಗೂ ಪತ್ರವನ್ನು ಬರೆದು ನಿಮ್ಮ ಧರ್ಮದ ಪ್ರಕಾರವಾಗಿ ನೀವುಗಳು ಈ ಲೋಕಕ್ಕೋಸ್ಕರ ಯಾವತ್ತು ಆ ಹಿಮಾಲಯ ವಾಕ್ಯ ಬರುತ್ತೋ, ಯಾವತ್ತು ಆ ದೀಪವನ್ನು ಹಚ್ಚಬೇಕೋ ಆ ದಿನ ನೀವುಗಳು ಆ ದೀಪದ ಮುಖಾಂತರವಾಗಿ ಕಾರ್ಯಸಿದ್ಧಿ ಮಾಡ್ತಕ್ಕಂಥ ವಿಚಾರ. ನಾವುಗಳ ದೀಪ ಹಚ್ಚೋ ಸಮಯದಲ್ಲಿ ನೀವು ಯಥಾಶಕ್ತಿ ನಿಮ್ಮ ಧರ್ಮದ ಪ್ರಕಾರವಾಗಿ ಏನು ಮಾಡಬೇಕು ಆ ಲೋಕಕ್ಕೋಸ್ಕರ ದುಡಿರಿ. ಯಾಕೆಂದ್ರೆ ನಾವೆಲ್ಲರೂ ಒಂದೇ ಲೋಕದಲ್ಲಿದ್ದೀವಿ. ಅಯ್ಯೋ ಅಂತ ಹೇಳಿ, ಓ ಇವನು ಮುಸಲ್ಮಾನು, ಇವನಿಗೋಸ್ಕರ ನಾನು ಸೂರ್ಯ ಬೆಳಕು ಕೊಡಲ್ಲ, ಓಹೋ ಇವನು ಕ್ರೈಸ್ತ, ಇವನಿಗೆ ನಾನು ಬೆಳಕು ಕೊಡಲ್ಲ ಅಂತ ಯಾವತ್ತಾದರೂ ಸೂರ್ಯ ಚಂದ್ರ ಹೇಳಿದಾರ? ಎಲ್ರಿಗೂ ಒಂದೇ ಧರ್ಮ, ಎಲ್ಲರಿಗೂ ಒಂದೇ ವಿಚಾರವಾಗಿರ್ತಕ್ಕಂಥವ್ರು, ಪ್ರತಿಯೊಬ್ಬರು ಇದೇ ಭೂಮಿಯಲ್ಲಿ ಬದುಕಿದ ನಾವುಗಳು ಆ ಭಗವಂತ ನಿಷ್ಠೆಯಲ್ಲಿ ಒಂದೊಂದು ಧರ್ಮದಲ್ಲಿ ಹುಟ್ಟಿದೀವಿ, ಒಂದೊಂದು ಧರ್ಮದಲ್ಲಿ ಬೆಳೆದಿದ್ದೀವಿ. ಎಲ್ಲರಿಗಿಂತ ಒಂದು ಒಳ್ಳೆ ಜೀವವನ್ನ ಸಿಕ್ಸ್ತ್ ಸೆನ್ಸ್ ಅಂತ ಕೊಟ್ಟಿರೋದು ಮನುಷ್ಯರಿಗೆ ಮಾತ್ರ. ಎಷ್ಟೋ ಜನ್ಮದಲ್ಲಿ ನಾವು ಹುಲಿಯಾಗಿ, ಹಾವಾಗಿ, ಮುಂಗ್ಸೆಯಾಗಿ, ಕಾಡು ಕುದುರೆಯಾಗಿ, ಮೇಕೆಯಾಗಿ ಎಲ್ಲಾ ರೀತಿಯಾದ ಪ್ರಾಣಿಗಳಾದ ಮೇಲೆ ಒಂದು ಮನುಷ್ಯ ಜನ್ಮ ಬರುತ್ತಂತೆ. ಇಂಥ ಒಂದು ಮನುಷ್ಯ ಜನ್ಮದಲ್ಲಿ ಬಂದಿರತಕ್ಕಂಥ ನಾವುಗಳು ಕಿಂಚಿತ್ತು ಅಗೌರವವನ್ನು ಸೂಚಿಸ್ತಾ ಇದ್ರೆ ಯಾವ ಕಾಲಕ್ಕೆ ಮನುಷ್ಯರಿಗೂ ಪ್ರಾಣಿಗೂ ಏನು ವ್ಯತ್ಯಾಸ ಇದೆ? ಅದರಿಂದ ಇಷ್ಟೆಲ್ಲ ನೀವುಗಳು ಬಂದಿರತಕ್ಕಂಥವ್ರು ಅಷ್ಟೂ ಜನ ಗಂಭೀರವಾಗಿ ಕೂತ್ಕೊಂಡು ನಾನು ಹೇಳ್ತಕ್ಕಂಥ ಆ ಪ್ರಕೃತಿ ಧರ್ಮದ ನಿಷ್ಠೆ ಅನುಷ್ಠಾನದಲ್ಲಿ ನಿಮಗೆಲ್ಲ ಜಾಗೃತಿ ಕೊಡೋಕ್ಕೋಸ್ಕರ ಬಂದಿದ್ದೀನಿ. ಇಲ್ಲಿ ಆಗಮಿಸಿರ್ತಕ್ಕಂಥ ಅಷ್ಟೂ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಆಮಂತ್ರಿಕ ಪೂರ್ವಕವಾಗಿ ಇಲ್ಲದೆ ಇದ್ರೂ ಸಹ ಅವರಿಗೆಲ್ಲರಿಗೂ ಆ ಭಗವಂತ, ಯಾಕೆಂದ್ರೆ
ಎಷ್ಟೋ ಕಷ್ಟಪಟ್ಟು ಯಾವ್ಯಾವುದೋ ರಾಜಕೀಯ ವ್ಯಕ್ತಿಗಳಿಗೋಸ್ಕರ ಕಾದು ಕುಪ್ಪಳಿಸ್ತಾ ಇರತಕ್ಕಂಥವರಿಗೆ ಇವರುಗಳು ಪಾಪ ಹೊಣೆಯನ್ನು ಹೊತ್ತಾರೆ. ಯಾಕೆಂದ್ರೆ ಕುಜ ಧರ್ಮವೇ ಹಾಗೆ. ಆದ್ರಿಂದ ಅವರಿಗೆ ಭಗವಂತ ಇನ್ನೆಷ್ಟು ಶಕ್ತಿ ಕೊಟ್ಟು ಅವರಿಗೆ ಆದಂಥ ಚೈತನ್ಯ ಕೊಡಲಿ ಅಂತ ಆ ಪೊಲೀಸ್ ಸಿಬ್ಬಂದಿ ವರ್ಗದ ಅಷ್ಟು ಜನಕ್ಕೆ ಆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೀವುಗಳು ಇದೇ ರೀತಿಯಲ್ಲಿ ಆ ಭಗವಂತ ನಿಷ್ಠಾನುಷ್ಠಾನದಲ್ಲಿ ಒಂದು ಮಾತನ್ನು ಹೇಳ್ತೀನಿ. 2012ಕ್ಕೆ ಎಲ್ಲರಿಗೂ ಒಂದು ಚೇತಾವಣಿ. ಆ 2012ಕ್ಕೆ ಪ್ರಕೃತಿ ಮುಖಾಂತರವಾಗಿ ಆಗ್ತಕ್ಕಂಥ ಪ್ರಳಯ ಸತ್ಯ. ನಾನು ಈ 31 ಜಿಲ್ಲೆಗಳಿಗೂ ಪಾದಾರ್ಪಣೆ ಮಾಡಿಕೊಂಡು ನನ್ನ ಕೆಲಸ ನಾನು ನೋಡಿಕೊಂಡು ರಾಮಕೃಷ್ಣ ಅಂತ ಕೂತ್ಕೋಬೋದಾಗಿತ್ತು. ಅಯ್ಯೋ, ಒಂದು 4 ಜನಕ್ಕೆ ನಾನು ಹೇಳಿದ್ರೆ ಸಾಕು, ಎಷ್ಟೋ ವಿಶೇಷವಾಗಿ ನನ್ನ ಆಶ್ರಮದಲ್ಲಿ 5,000 ಮಕ್ಕಳಿದ್ದಾರೆ ದತ್ತು ತಗೊಂಡಿರೋರು, ಅವ್ರನ್ನೆಲ್ಲ ನೋಡ್ಕೊಂಡ್ರೆ ಸಾಕು, ಅಯ್ಯೋ ನನ್ನ ವೃದ್ಧಾಶ್ರಮ ಇದ್ರೆ ಸಾಕು ಅಂತ ಕೂತ್ಕೋಬೋದಾಗಿತ್ತು. ಯಾತಕ್ಕೆ ಅದನ್ನೆಲ್ಲ ಬಿಟ್ಟುಬಿಟ್ಟು ಒಂದು ದೇವಿ ನನಗೆ ಆಜ್ಞೆ ಕೊಟ್ಟಿದ್ದಾಳೆ, ಹಿಮಾಲಯದಿಂದ ಒಂದು ವಾಕ್ಯ ಬಂದಿದೆ, ಎಲ್ಲರನ್ನು ಸಂರಕ್ಷಣೆಬೇಕಾಗಿದ್ದು. ಆ ಜನ್ಮ ಬ್ರಹ್ಮಚಾರಿ ಆಗಿರ್ತಕ್ಕಂಥ ನಾನು ಅಂದು ಇಂದು ನಾಳೆ ಜೀವನ್ ಪರ್ಯಂತ ನಾನು ಜನಕ್ಕೋಸ್ಕರ ಇರ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಅಷ್ಟೂ ಜನಕ್ಕೆ ವಿಶೇಷವಾಗಿ ನಾನು ಆ ಲೋಕಕ್ಕೆ ಏನೇನು ಸಲ್ಲಿಸಬೇಕು, ದೇವರ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು, ದೇವರ ಧರ್ಮ ಮಾರ್ಗಗಳು ಏನಿದೆಯೋ ಅದನ್ನೆಲ್ಲ ನಿಮಗೆಲ್ಲರಿಗೂ ತಲುಪಿಸ್ತೀನಿ. ಈ ಒಂದು ಮಾತಿನ ಮುಖಾಂತರವಾಗಿ ನಿಮಗೆ ಹೇಳ್ತಕ್ಕಂಥ ವಿಚಾರ. ನಾವೆಲ್ಲ ಮಣ್ಣಿಂದ ಬಂದಿದ್ದೀವಿ, ಮಣ್ಣಿನ ಗೊಂಬೆಗಳು. ಆ ಮಣ್ಣಿನ ಬೊಂಬೆಗಳಾಗಿರ್ತಕ್ಕಂಥ ನಾವುಗಳು ವಿಶೇಷವಾಗಿ ಆ ಮಣ್ಣು ಅನ್ನೋದು ಏನು ಅಂದ್ರೆ ಭೂಮಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ನಾನು ಇಂಥವನು ಅಂಥವನು ಅಂತ ಹೇಳ್ಕೊಂಬರಲ್ಲ. ಕರ್ತವ್ಯಂ ದೈವಮಾನ್ವಿಕಂ. ಆ ಕರ್ತವ್ಯ ನಿಷ್ಠೆಯಲ್ಲಿ ಪರಿಪಾಲನೆ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಆದ್ರಿಂದ ಆ ಮಣ್ಣಿನ ಹಣತೆ ದೀಪವನ್ನ ನೀವೆಲ್ಲ ಹಚ್ಚಬೇಕು. ಯಾತಕ್ಕೆ ಹಚ್ಚಬೇಕು 2012ಕ್ಕೆ ಅಂದ್ರೆ 2012ಕ್ಕೆ ಹಚ್ಚೋದಲ್ಲ. ಕೆಲವರೆಲ್ಲ ಇವತ್ತು ನೆನ್ನೆ ಮನೆ ಎಲ್ಲ ತಗೊಂಡ್ಬಿಟ್ಟು ಗುರುಗಳೇ ನಾನು ಇವತ್ತು ಹಚ್ಚಬೇಕಾ ಅಂದ್ರು. ಇವತ್ತು ಹಚ್ಚಕ್ಕೋಸ್ಕರ ಅಲ್ಲ. 2012ಕ್ಕೆ ಆ ಪ್ರಕೃತಿಯ ಲಯವಾಗುವ ಸಮಯಕ್ಕೆ ಮೊದಲು ನಾವು ಒಂದು ಜಾಗೃತಿಯನ್ನು ಮೂಡಿಸ್ಬೇಕು. ನಾನು ಈ ಯಾತ್ರೆ ಮಾಡೋ ಸಮಯಕ್ಕೆ ಬಂದ್ಬಿಡ್ಬೋದು ಆ ವಾಕ್ಯ ಹಿಮಾಲಯದಿಂದ, ಅಥವಾ ಮಧ್ಯದಲ್ಲೇ ಬರ್ತಕ್ಕಂಥ ವಿಚಾರ, ಅಥವಾ ಮುಗಿಸಿದ ನಂತರ ಬರ್ಬೋದು. ಆದರೆ ಆ ಕ್ಷಣದ ಮುಹೂರ್ತವನ್ನ ಯಾವ ಕಾಲಕ್ಕೂ ಹೊರಭಾಗದಲ್ಲಿರಲಿ, ಹೊರಭಾಗದಲ್ಲಿ ಇಲ್ಲದೆ ಹೋಗ್ಲಿ, ಇಷ್ಟೂ ಜನಕ್ಕೆ ನಾನೇನು ಅಂದ್ರೆ ಅಲ್ಲೊಂದು 2 ಪುಸ್ತಕ ಇಟ್ಟಿರ್ತೀನಿ. ಆ ಪುಸ್ತಕದ ಮುಖಾಂತರವಾಗಿ ನೀವೆಲ್ಲ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ಗಳನ್ನ ಬರೆದುಬಿಡಿ. ಅದು ಯಾವುದೇ ಕಾರಣಕ್ಕೂ ಸ್ವಾರ್ಥ ಕೆಲಸಕ್ಕಲ್ಲ. ನೀವು ಅಷ್ಟೂ ಜನ ಇದ್ದರೆ ಆ ಮುಹೂರ್ತ ಅಕಸ್ಮಾತ್ ಎಲ್ರಿಗೂ ಹೇಳಬೇಕಾದ್ರೆ ನಾನು ಮಾಧ್ಯಮದಲ್ಲಿ ಇಲ್ಲದೆ ಇದ್ರು ಆ ಮೀಡಿಯಾ ಮುಖಾಂತರವಾಗಿ ನಿಮಗೆಲ್ಲ ಮೊಬೈಲ್ಗೆ SMS ಮುಖಾಂತರವಾಗಿ ಕಳಿಸ್ಕೊಡ್ತೀನಿ. ಆವತ್ತಾದರೂ ನೀವು ಧರ್ಮ ಜಾಗೃತಿಯಾಗಿ ಆ ದೀಪವನ್ನು ಹಚ್ಚಕ್ಕೆ ಸತ ಪ್ರಯತ್ನವನ್ನು ಪಡೆಯಕ್ಕೆ ಎಲ್ರಿಗೂ ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಆಗಲಿ. ಎಷ್ಟು ಮಟ್ಟಿಗಾಗತ್ತೋ ಆ ಧರ್ಮವನ್ನ ನಿಮ್ಮ ಮುಖಾಂತರವಾಗಿ ಹೇಳಬೇಕು ಅಂತ ಒಂದು ಬಯಸ್ತೀನಿ. ಮೊದಲನೇ ಎಣ್ಣೆ. ನಾವು ಆ ಎಣ್ಣೆ ದೀಪವನ್ನ ಯಾಕೆ ಹಚ್ಚಬೇಕು? ಪ್ರತಿಯೊಬ್ಬನು ಮನುಷ್ಯ ಜೀವನದಲ್ಲಿ ಬಂದಿರೋದು ಕರ್ಮದಿಂದ ಅಂತ ಹೇಳ್ತೀವಿ. ಒಂದು ಮಗು ಹುಟ್ಟಬೇಕಾದ್ರೆ ಸಾಯ್ಬೇಕಾದ್ರೆ ಕರ್ಮದ ಮುಖಾಂತರ. ದಯವಿಟ್ಟು ಇನ್ನೊಂದು ವಿಚಾರ ನಿಮ್ಗೆ ಈಗಲೇ ಹೇಳ್ಬಿಡ್ತೀನಿ, ಮಾತಾಡುವಾಗ ಮಧ್ಯೆ ಚಪ್ಪಾಳೆ ತಟ್ಟಬೇಡಿ. ಯಾಕೆಂದ್ರೆ ಪದೇ ಪದೇ ನೀವು ಚಪ್ಪಾಳೆ ತಟ್ಟಿದಾಗ ಏನಾಯ್ತು ಅಂತ ಪಕ್ಕದಲ್ಲಿರೋ ಕಿವಿ ಪಾಪ ಮಂದವಾಗಿರೋರಿಗೆ ಕೇಳಕ್ಕಾಗಲ್ಲ. ಅದರಿಂದ ಎಲ್ಲೋ ಕೊನೆಯದಾದ ಮೇಲೆ ನಿಮಗೆ ಸಂತೋಷ ಬಂದಾಗ ನಾನೇ ಹೇಳ್ತೀನಿ, ಭಗವಂತನ ಹೆಸರು ತಟ್ಟಿ ನನಗೋಸ್ಕರ ತಟ್ಟಬೇಡಿ. ದಯವಿಟ್ಟು ಸುಮ್ಮನೆ ಇರಬೇಕು.